ಇಫ್ ಕ್ವಶನ್ ಮೇಕ್ಸ್ ಯು ಫಿಯರ್, ಕಾನ್ಸೆಪ್ಟ್ ಇಸ್ ದ ಪವರ್. ಲೆಟ್ ಸಿ ಹಿಯರ್. ಕೋನ ECD ಅಳತೆ ಕೇಳ್ಯಾರ, ದಿಸ್ ಒನ್. ಸೊ ವಾಟ್ ಕಾನ್ಸೆಪ್ಟ್ ರಿಕ್ವೈರ್ಡ್ ಹಿಯರ್? ತ್ರಿಭುಜದ 3 ಒಳಕೋನಗಳ ಮೊತ್ತ 180 ಡಿಗ್ರಿ. ಸೊ ಇದು 80 ಡಿಗ್ರಿ ಆಗಿದೆ ಅಂದ್ರೆ ಬಿ ಮತ್ತು ಸಿ ಎರಡು ಸೇರಿದ್ರೆ 100 ಡಿಗ್ರಿ ಆಗಬೇಕು. 3 ಸೇರಿದ್ರೆ 180 ಆಗ್ತದೆ. ಸೆಕೆಂಡ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಂದ್ರೆ ಸಮಬಾಹುಗಳಿಗೆ ಎದುರಾದ ಕೋನಗಳು ಸಮನಾಗಿರುತ್ತವೆ ಅಂದ್ರೆ ಆ್ಯಂಗಲ್ ಬಿ ಎಷ್ಟು ಇರ್ತದಲ್ಲ, ಆ್ಯಂಗಲ್ ಸಿನೂ ಅಷ್ಟೇ ಇರ್ತದೆ. ಇವೆರಡು ಈಕ್ವಲ್ ಇರಬೇಕು, ಅವೆರಡು ಕೂಡಿದ್ರೆ 100 ಆಗಬೇಕು. ಅಂದರೆ ಈಚ್ ಆ್ಯಂಗಲ್ 50 ಡಿಗ್ರಿ ಇರ್ತದೆ. ಆ್ಯಂಗಲ್ ಬಿ ಈಸ್ 50 ಡಿಗ್ರಿ ಆ್ಯಸ್ ವೆಲ್ ಆ್ಯಸ್ ಆ್ಯಂಗಲ್ ಸಿ ಈಸ್ 50 ಡಿಗ್ರಿ. ಇಂಟ್ರೆಸ್ಟಿಂಗ್ ಪಾರ್ಟ್, ಒನ್ ಮೋರ್ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ಏನಂದ್ರೆ, ಎರಡು ಸಮಾಂತರ ಸರಳ ರೇಖೆಗಳನ್ನು, ಗಿವನ್ ಇನ್ಫಾರ್ಮೇಷನ್ AB ಸಮಾಂತರ ಸಿ, ಎರಡು ಸಮಾಂತರ ಸರಳ ರೇಖೆಗಳನ್ನು ಒಂದು ಛೇದಕ ರೇಖೆ AC ಛೇದಿಸಿದಾಗ ಉಂಟಾಗುವ ಪರ್ಯಾಯ ಕೋನಗಳು ಸಮನಾಗಿರುತ್ತವೆ ಮತ್ತು ಝಡ್ ಆಕಾರದಲ್ಲಿರುತ್ತವೆ. ಲೆಟ್ ಸಿ ಹಿಯರ್. ಸೊ ಈ ಕೋನ ಎಷ್ಟಿರ್ತದಲ್ಲ ಇದೂ ಅಟ್ಟೆ ಇರ್ತದೆ, 80 ಡಿಗ್ರಿ. ನಮ್ಗೇನು ಬೇಕಾಗಿದೆ, ವಾಟ್ ವಿ ರಿಕ್ವೈರ್ಡ್ ಹಿಯರ್, ECD. ಇವು 3 ನೋಡ್ರಿ, ದಿಸ್ ಆ್ಯಂಗಲ್ 50 ಡಿಗ್ರಿ, ದಿಸ್ ಆ್ಯಂಗಲ್ 80 ಡಿಗ್ರಿ, ವಿ ವಾಂಟ್ ದಿಸ್ ಆ್ಯಂಗಲ್. ಸೊ ಇವು 3 ಆ್ಯಂಗಲ್ ಸೇರಿದ್ರೆ ಒಂದು ಸ್ಟ್ರೇಟ್ ಲೈನ್ ಆಗ್ತದೆ, ಸರಳ ಕೋನ ಉಂಟಾಗ್ತದೆ. ಸರಳ ರೇಖೆಯ ಮೇಲೆ ಸರಳ ಕೋನ ಉಂಟಾಗುತ್ತದೆ. ಸರಳ ಕೋನ 180 ಡಿಗ್ರಿ ಇರ್ತದೆ. ಇದು 50 ಅದ, ಇದು 80, 130 ಆಯಿತು. ಇದೆಷ್ಟು ಇರ್ತದೆ 180 ಆಗಬೇಕಂದ್ರೆ 50 + 80 130. 130 ಒಳಗೆ 50 ಕೂಡಿಸಿದೇವಂದ್ರೆ 180 ಆಗ್ತದೆ. ದೇರ್ ಫೋರ್ ಆ್ಯಂಗಲ್ ECD = 50 ಡಿಗ್ರಿ. ವಿಚ್ ಆಪ್ಷನ್? ಹಾರ್ಟ್ ಗೋಸ್ ಟು ವಿಚ್ ಆಪ್ಷನ್? ಸೆಕೆಂಡ್ ಆಪ್ಷನ್. ಹಾರ್ಟ್ ಗೋಸ್ ಟು ಸೆಕೆಂಡ್ ಆಪ್ಷನ್. ದೇರ್ ಫೋರ್ ಸೆಕೆಂಡ್ ಇಸ್ ದ ರೈಟ್ ಆನ್ಸರ್. ಮತ್ತು ಬರ್ತೀನೋ, ವಾಪಸ್ ಬರ್ತೀನೋ, ಬಂದೇ ಬರ್ತೀನೋ. ನೀವು ಸಕ್ಸಸ್ ಆಗುತ್ತೆ, ನಾನು ನಿಮ್ಮ ಜೊತೆಗಿರ್ತೀನೋ. ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು.